ಶಹಾಪುರ ತಾಲೂಕಿನ ಕೇಂದ್ರ ಸರ್ಕಾರಿ ಆಸ್ಪತ್ರೆಯಲ್ಲಿ ಔಷಧಿಗಳಿಲ್ಲದೆ ರೋಗಿಗಳು ನರಳುವಂತಾಗಿದ್ದು ಅದನ್ನು ವಿನಾಕಾರಣವಾಗಿ ಅವಶ್ಯಕವಾದಂಥ ಮೂಲಭೂತ ಸೌಲಭ್ಯ ಕೊರತೆ ಏನಿದೆ ಆ ಕೊರತೆಯನ್ನು ನೀಗಿಸುವಂಥ ಒಂದು ಪ್ರಯತ್ನ ಆಗಬೇಕು ಅನ್ನುವಂಥ ಕೂಗು ರೈತ ಸಂಘದಿಂದ ಕೇಳಿಬರ್ತಾ ಇದೆ. ಕರ್ನಾಟಕ ಪ್ರಾಂತ ರೈತ ಸಂಘ ಯಾದಗಿರಿ ಜಿಲ್ಲಾ ಸಮಿತಿ ಈ ಸಂದರ್ಭದಲ್ಲಿ ಮೂಲಭೂತ ಸೌಕರ್ಯಗಳನ್ನು ಪೂರೈಕೆ ಮಾಡುವಂಥ ಒಂದು ನಿಟ್ಟಿನಲ್ಲಿ ಮುಂದಾಗಬೇಕು. ಯಾಕೆಂದರೆ ಒಂದು ಸರ್ಕಾರಿ ಹಾಸ್ಪಿಟಲ್ ಅಂತಂದಾಗ ಅಲ್ಲಿ ಔಷಧ ಖರೀದಿಯಲ್ಲೂ ಕೂಡ ಭಾರಿ ಗೋಲ್ಮಾಲ್ ಆಗಿದೆ ಅಂತಂದರೆ ಇದು ತನಿಖೆ ಆಗಬೇಕು. ಸಮಗ್ರವಾದ ತನಿಖೆ ಆದ ನಂತರವೇ ಸತ್ಯಾಸತ್ಯತೆ ಹೊರಗೆ ಬರುತ್ತೆ ಅಂತ ಪ್ರೊಟೆಸ್ಟ್ ಹಾದಿಯನ್ನು ತುಳಿದಿದ್ದಾರೆ. ಇಲ್ಲಿ ಗಮನಿಸ್ತಾ ಹೋಗ್ಬೋದು, ಔಷಧಗಳ ಚೀಟಿ ಹೊರಗಡೆ ಬರೆದು ಕೊಡ್ತಾರೆ. ಇನ್ನು ಆಸ್ಪತ್ರೆಯಲ್ಲಿರುವಂಥ ಔಷಧಗಳು ಏನಾಗ್ತವೆ ಅನ್ನುವಂಥ ಒಂದು ಪ್ರಶ್ನೆ ಕೂಡ ಕಾಡ್ತಾ ಇರುವಂಥದ್ದು. ಹೊರಗಡೆ ಬರ್ಕೊಟ್ರೆ ಬಡ ರೋಗಿಗಳ ಪಾಡೇನು? ಒಂದು ಇಂಜೆಕ್ಷನ್ ತರಬೇಕು ಅಥವಾ ಯಾವುದಾದ್ರೂ ಮೆಡಿಸಿನ್ ತರಬೇಕು ಅಂದರೆ 100-150 ರೂಪಾಯಿ ಕೊಡದಲೇ ಯಾವುದೂ ಸುಮ್ಮನೆ ಬರೋದಿಲ್ಲ. ಸೊ ಹಾಗಾಗಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಔಷಧಗಳೇ ಇಲ್ಲ ಅಂತಂದರೆ ಇದ್ದಂತಹ ಔಷಧಿಗಳೇನಾದವು? ಇದು ಜನರ ಪ್ರಶ್ನೆ ಆಗಿದೆ. ಕರ್ನಾಟಕ ಪ್ರಾಂತ ರೈತ ಸಂಘದ ಪ್ರಶ್ನೆ ಆಗಿದೆ. ಇದೇ ಕಾರಣಕ್ಕೆ ಪ್ರೊಟೆಸ್ಟ್ನ ಹಾದಿಯನ್ನು ತುಳಿದಿದ್ದು ಈ ಸಂದರ್ಭದಲ್ಲಿ ತಪ್ಪಿತಸ್ಥರಿಗೆ ತಕ್ಕ ಶಿಕ್ಷೆ ಆಗಬೇಕು. ಶಹಾಪುರ ತಾಲೂಕಿನ ಸರ್ಕಾರಿ ಆಸ್ಪತ್ರೆಯ ನಿಷ್ಕ್ರಿಯತೆಯನ್ನು ಹೋಗಲಾಡಿಸಿ ಮೂಲಭೂತ ಸೌಕರ್ಯಗಳನ್ನು ಪೂರೈಸಬೇಕು ಮತ್ತು ಔಷಧ ಖರೀದಿಯಲ್ಲಾಗಿರುವಂಥ ಭಾರೀ ಗೋಲ್ಮಾಲ್ ಪತ್ತೆ ಹಚ್ಚಿ ತಪ್ಪಿತಸ್ಥರಿಗೆ ಶಿಕ್ಷೆಯನ್ನು ವಿಧಿಸಬೇಕು ಅನ್ನುವಂತಹ ಆಗ್ರಹ ಕೇಳಿಬಂದಿದೆ. ಎಲ್ಲ ಬಡವರಿಗೆ ಸರಿಯಾಗಿ ದವಾಖಾನೆಯಲ್ಲಿ ಔಷಧಿ ಕೊಡಲೇಬೇಕು. ಸ್ಕ್ಯಾನ್ಗಳನ್ನು ಬಂದ್ ಮಾಡಿ ಕೂಡಲೇ ಪ್ರಾರಂಭ ಮಾಡಲೇಬೇಕು. ಹೊರಗಡೆ ಚೀಟಿ ಬರುವ ಔಷಧ ತರಿಸುವುದನ್ನು ಕೈ ಬಿಡಲೇಬೇಕು. ಏತಕ್ಕಾಗಿ ಹೋರಾಟ? ಏನೇ ಬರಲಿ ಬಡವರುಗಳು ಕೇವಲ ಸರ್ಕಾರಕ್ಕೆ ಧಿಕ್ಕಾರ. ಟೆಂಡರ್ ಮೇಲೆ ಗೋಲುಮೆ ಮಾಡುವ ದಿನೇಶ್ ಗುಂಡೂರಾವ್ಗೆ ಧಿಕ್ಕಾರ. ಸರ್ಕಾರಿ ದವಾಖಾನೆಗೆ ಔಷಧ ಪೂರೈಕೆ ಮಾಡುವ ದಿನೇಶ್ ಗುಂಡೂರಾವ್ಗೆ ಧಿಕ್ಕಾರ. ವೆಚ್ಚಕ್ಕಾಗಿ ಹೋರಾಟ, ಎಲ್ಲಿವರೆಗೆ ಹೋರಾಟ? ಬಡವರಿಗೆ ಸರ್ಕಾರಿ ದವಾಖಾನೆಯಲ್ಲಿ ಔಷಧ ಕೊಡಲೇಬೇಕು. ಸರ್ಕಾರಿ ದವಾಖಾನೆಯಲ್ಲಿ ರೈತರ ಚಳವಳಿ ಮಾಡತಕ್ಕಂತ ಪರಿಸ್ಥಿತಿ ಅನಿವಾರ್ಯ ಆಗಿದೆ. ಯಾಕಂದ್ರೆ ಕಳೆದ 15-20 ದಿವಸಗಳಿಂದ ಸರ್ಕಾರಿ ದವಾಖಾನೆಯಲ್ಲಿ ಯಾವುದೇ ತರಹದ ಔಷಧಿಗಳನ್ನ ಇಲ್ಲದಂತ ಪರಿಸ್ಥಿತಿ ನಿರ್ಮಾಣ ಆಗಿ ಆಂಟಿಬಯೋಟಿಕ್ ಔಷಧಿಗಳು, ಇಂಜೆಕ್ಷನ್ಗಳು, ಜೊತೆಗೆ ಏರಿಗೆ ಶಸ್ತ್ರಚಿಕಿತ್ಸೆ, ಅಪೆಂಡಿಕ್ಸ್ ಶಸ್ತ್ರಚಿಕಿತ್ಸೆ ಮತ್ತು ರಕ್ತ ಪರೀಕ್ಷೆ ಇಡೀ ನಿಂತೋಗಿದೆ. ಸರ್ಕಾರಿ ದವಾಖಾನೆಯಲ್ಲಿ ಯಾವುದೇ ತರಹದ ಔಷಧಿ ಇಲ್ಲ. ನಮ್ಮ ತಹಸೀಲ್ ಕಚೇರಿಯ ಅಧಿಕಾರಿಗಳು ಬಂದಿದ್ದಾರೆ, ಅವರಿಗೆ ನಾವು ಈ ಸಂದರ್ಭದಲ್ಲಿ ಸ್ವಾಗತ ಮಾಡ್ತಾ ನಮ್ಮ ಗೋಳನ್ನ ಸರ್ಕಾರ ಗಮನಕ್ಕೆ ತರಲಿಕ್ಕೆ ಇವತ್ತು ಹೋರಾಟ ಮಾಡತಕ್ಕಂಥ ಅನಿವಾರ್ಯತೆ ಆಗಿದೆ. ಪ್ರಮುಖವಾಗಿ ಸರ್ಕಾರಿ ದವಾಖಾನೆಯಲ್ಲಿ ಸಿಟಿ ಸ್ಕ್ಯಾನ್ ಮಾಡಲಾದ್ರೆ ಹೊರಗಡೆ 500 ರೂಪಾಯಿ 800 ರೂಪಾಯಿಗೆ ಚಿಟ್ಟಿ ಬರೆದು ಕಳಿಸ್ತಾ ಇದ್ರೆ ಅದಕ್ಕೆ ಕೂಡಲೇ ನಿಲ್ಬೇಕಂತಕ್ಕಂಥ ಪ್ರಮುಖವಾದಂತ ಮೊದಲನೇ ಅಂಶ. ಎರಡನೇದು 1000-2000 ರೂಪಾಯಿ ಔಷಧಿಗಳನ್ನ ಹೊರಗಡೆ ಚಿಟ್ಟಿ ಬರೆದು ಹೊರಗಡೆ ತರಿಸ್ತಾ ಇದ್ದಾರೆ. ಇವತ್ತು ತಕ್ಷಣ ನಿಲ್ಬೇಕಂತಕ್ಕಂಥ ಆಗ್ರಹವನ್ನ ಮಾಡ್ತಾ ಇದ್ವಿ. ಜೊತೆಗೆ ರಕ್ತ ಪರೀಕ್ಷೆ ಕೇಂದ್ರಗಳ ಪೂರ ಬಂದಾಗಿದೆ. ಇಲ್ಲಿ ಶುಗರು, BP, ಜೊತೆಗೆ ಹೆಣ್ಣು ಮಕ್ಕಳ ಡೆಲಿವರಿ ಅನೇಕ ರಕ್ತ ಪರೀಕ್ಷೆಗಳು ಮಾಡ್ತಕ್ಕಂಥ ಒಂದು ಲ್ಯಾಬೇ ಬಂದಾಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ನಮಗೆ ಇವತ್ತು ಗೋಳು ಕೇಳಂತ ಪರಿಸ್ಥಿತಿ ಆಗಿದೆ. ಹೊರಗಡೆ 1000 ರೂಪಾಯಿ ಕೊಟ್ಟು ಖಾಸಗಿ ಲ್ಯಾಬ್ಗಳಿಗೆ ಹೋಗಿ ಪರೀಕ್ಷೆ ಮಾಡ್ತಕ್ಕಂಥನ್ನ ಕೂಡಲೇ ತಡೆಗಟ್ಟಬೇಕಂತಕ್ಕಂಥ ಆಗ್ರಹವನ್ನ ಇವತ್ತು ಈ ಸಂದರ್ಭದಲ್ಲಿ ಹೋರಾಟದ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ವಿ. ಮಾನ್ಯ ದಿನೇಶ್ ಗುಂಡೂರಾವ್ ಅವರು ಕರ್ನಾಟಕ ರಾಜ್ಯದ ಸರ್ಕಾರಿ ದವಾಖಾನೆಗಳಲ್ಲಿ ಔಷಧಗಳನ್ನ ಕಳೆದ 1 ತಿಂಗಳಿಂದ ಬಂದಾಗಿದೆ, ಅದನ್ನ ತಕ್ಷಣ ಕ್ರಮ ಕೈಗೊಳ್ಳಬೇಕು ಮತ್ತು 800 ಕೋಟಿ ರೂಪಾಯಿ ಒಂದು ಟೆಂಡರ್ ಖರೀದಿಸತಕ್ಕಂತ ಪರಿಸ್ಥಿತಿಯಲ್ಲಿ 10 ರೂಪಾಯಿ ಸಿಗ್ತಕ್ಕಂತ ಟ್ಯಾಬ್ಲೆಟ್ಸ್ ಗಳನ್ನ 140 ರೂಪಾಯಿ ಹಾಕಿ ಮತ್ತು 40 ರೂಪಾಯಿ ಸಿಗ್ತಕ್ಕಂತ ಒಂದು ಇಂಜೆಕ್ಷನ್ ಬಾಟ್ಲಿಯನ್ನ 280 ರೂಪಾಯಿ ಹಾಕಿರ್ತಕ್ಕಂಥದ್ದು ಗೋಲುಮಾಲ್ ಮಾಡ್ತಕ್ಕಂಥ ಭ್ರಷ್ಟಾಚಾರ ಕೂಡಲೇ ತಡೆಗಟ್ಟಬೇಕಂತೇಳಿ ಕರ್ನಾಟಕದ ಆರೋಗ್ಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಇರ್ತಕ್ಕಂಥ ಪ್ರಾಮಾಣಿಕ ಮತ್ತು ದಕ್ಷ ಅಧಿಕಾರಿಯಾಗಿರ್ತಕ್ಕಂಥ ಹರ್ಷ ಗುಪ್ತಾ ಅವರಿಗೆ ನಾವು ಆಗ್ರಹ ಮಾಡ್ತಾ ಇದ್ವಿ. ಕೂಡಲೇ ಸರ್ಕಾರಿ ದವಾಖಾನೆಗಳಿಗೆ ಔಷಧಿ ಕೊಡಬೇಕಂತಕ್ಕಂಥ ಮೊದಲನೇದಾಗಿ ಒತ್ತಾಯ ಮಾಡ್ತಾ ಇದ್ವಿ. ಈಗಾಗಲೇ ಮುಖ್ಯ ಅಧಿಕಾರಿಗಳು ಬಂದು ಮನವಿ ಪತ್ರ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.